ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ರವಿ ಕೆಆರ್, ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ಕಿಡ್ನಿ ತಜ್ಞರಾಗಿದ್ದೇನೆ. ನನ್ನ ಯೂಟ್ಯೂಬ್ ಚಾನೆಲ್ ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೆಆರ್ಗೆ ನಿಮಗೆ ಮತ್ತೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಲೂಪಸ್ ಹಾಗೂ ಲೂಪಸ್ ನೆಫ್ರೈಟಿಸ್ ಬಗ್ಗೆ ಕೆಲವು ಅಂಶಗಳನ್ನ ತಿಳ್ಕೊಂಡ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಲೂಪಸ್ ಹಾಗೂ ಲೂಪಸ್ ನೆಫ್ರೈಟಿಸ್ ಇರುವಂಥ ಒಂದು ಚಿಕಿತ್ಸಾ ವಿಧಾನ ಹಾಗೂ ನಾವು ನಮ್ಮನ್ನು ಹೇಗೆ ಕಾಪಾಡ್ಕೊಳ್ಬೇಕು ಈ ಒಂದು ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ ಅಥವಾ ಅದರ ಸೈಡ್ ಎಫೆಕ್ಟ್ಸ್ ಇಂದ ಅಂತ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡುತ್ತೆ. ಈಗಾಗಲೇ ಗೊತ್ತಿರೋ ಹಾಗೆ ಲೂಪಸ್ ಅನ್ನೋದು ಬಾಡಿಯ ಎಲ್ಲ ಒಂದು ಅಂಗಗಳಿಗೆ ಎಫೆಕ್ಟ್ ಮಾಡುತ್ತೆ. ಕಣ್ಗಳಿರ್ಬೋದು, ಸ್ಕಿನ್ ಇರ್ಬೋದು, ಹಾರ್ಟ್ ಇರ್ಬೋದು, ಲಂಗ್ಸ್ ಇರ್ಬೋದು, ಕಿಡ್ನಿಗಳಿರ್ಬೋದು, ಹಾಗೆ ರಕ್ತನಾಳಗಳಿರ್ಬೋದು, ಬ್ರೈನ್ ಇರ್ಬೋದು, ಎಲ್ಲ ಅಂಗಗಳಿಗೂ ಲೂಪಸ್ ಅನ್ನೋದ್ರಿಂದ ನಮಗೆ ಸಾಕಷ್ಟು ಕಾಯಿಲೆಗಳು ನೋಡ್ತಾ ಇರ್ತೀವಿ. ಸೊ ಈ ಒಂದು ಚಿಕಿತ್ಸಾ ಸಮಯದಲ್ಲಿ ಕೆಲವು ಅಂಶಗಳನ್ನು ನಾವು ಇದರಲ್ಲಿ ತಿಳ್ಕೊಳ್ಳಂತೆ. ಮುಖ್ಯವಾಗಿ ಲೂಪಸ್ನಲ್ಲಿ ಏನಾಗುತ್ತೆ ಅಂದರೆ, ನಾವು ಬಿಸಿಲಿಗೆ ಹೊರಗಡೆ ಹೋದಾಗ ಸನ್ ಫೋಟೋ ಸೆನ್ಸಿಟಿವಿಟಿ ಅಂತ ಕರಿತೀವಿ. ಬಿಸಿಲಿಗೆ ಹೋದಾಗ ಚರ್ಮ ಎಲ್ಲ ಕೆಂಪಾಗ್ತಾ ಇರುತ್ತೆ. ಹಾಗಾಗಿ ಲೂಪಸ್ ಪ್ರಾಬ್ಲಮ್ ಇರೋರು ಅಥವಾ ಲೂಪಸ್ ನೆಫ್ರೈಟಿಸ್ ಇರೋರು ಬಿಸಿಲಿಗೆ ಹೋದಾಗ ಆದಷ್ಟು ನೆರಳಿನಲ್ಲಿ ನೀವು ಕಾಪಾಡ್ಕೊಳ್ಬೇಕು. ಛತ್ರಿ ಇಟ್ಕೊಳ್ಳೋದು ಅಥವಾ ಟೋಪಿ ಹಾಕ್ಕೊಳ್ಳೋದು, ಹಾಗೆ ಈ ಮಾರ್ಕೆಟ್ನಲ್ಲಿ ಲಭ್ಯ ಇರುವಂತಹ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ SPF 25 ಮತ್ತು ಜಾಸ್ತಿ ಇರುವಂತಹ ಒಂದು ಸನ್ಸ್ಕ್ರೀನ್ ಲೋಷನ್ಸ್ನ ನೀವು ಅಪ್ಲೈ ಮಾಡ್ಬೋದು. ಸನ್ಸ್ಕ್ರೀನ್ ಲೋಷನ್ಸ್ನ ನಾವು ಸನ್ ಎಕ್ಸ್ಪೋಸ್ ಅಂದರೆ ಬಿಸಿಲಿಗೆ ಮೈ ಎಕ್ಸ್ಪೋಸ್ ಆಗುವಂಥ ಏರಿಯಾಗಳು ಅಂದರೆ ಮುಖ ಇರ್ಬೋದು, ಕೈಗಳಿರ್ಬೋದು ಅಥವಾ ಕತ್ತಿನ ಸುತ್ತಲೂ ಇರ್ಬೋದು, ಈ ಏರಿಯಾಸ್ಗೆ ನಾವು ಬಿಸಿಲಲ್ಲಿ ಹೋಗ್ಬೇಕಾದ್ರೆ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ ಕೂಡ ನಮ್ಮ ಪೌಷ್ಟಿಕಾಂಶತೆ ಬಗ್ಗೆ ನಾವು ಸಾಕಷ್ಟು ಮಹತ್ವ ಕೊಡಬೇಕು. ಉತ್ತಮ ಪ್ರೋಟೀನ್ ಅಂಶ ಸೇವನೆ ಮಾಡೋದ್ರಿಂದ, ಉತ್ತಮ ನೀರಿನ ಅಂಶ ತಗೊಳ್ಳೋದ್ರಿಂದ, ಉಪ್ಪಿನಂಶ ಕಂಟ್ರೋಲಲ್ಲಿ ಇರೋದ್ರಿಂದ ದೇಹಕ್ಕೆ ಬೇಕಾಗುವ ಒಂದು ಪರಿಪೂರ್ಣ ಆಹಾರವನ್ನು ನೀವು ತಗೊಳ್ಬೇಕಾಗ್ತದೆ. ಹಾಗೆ ನೆಕ್ಸ್ಟ್ ಬಂದರೆ, ಈಗ ಟ್ರೀಟ್ಮೆಂಟ್ ಶುರುವಾಗಿರುತ್ತೆ ನಿಮಗೆ ಲೂಪಸ್ ಪ್ರಾಬ್ಲಮ್ ಇರೋರಿಗೆ ಅಥವಾ ಲೂಪಸ್ ನೆಫ್ರೈಟಿಸ್ ಇರೋರಿಗೆ ಟ್ರೀಟ್ಮೆಂಟ್ ಶುರುವಾಗಿರುತ್ತೆ. ಸೊ ಆ ಒಂದು ಟ್ರೀಟ್ಮೆಂಟ್ ಮೆಡಿಕೇಶನ್ಸ್ ಏನಿರುತ್ತೆ, ಸೊ ಡಾಕ್ಟರ್ ಸಲಹೆ ಮೇರೆಗೆ ಕರೆಕ್ಟಾಗಿ ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಬೆಳಗ್ಗೆ ಮಾತ್ರ ಯಾವ್ದು ತಗೊಳ್ಬೇಕು, ಮಧ್ಯಾಹ್ನ ಯಾವ್ದು ತಗೊಳ್ಬೇಕು, ರಾತ್ರಿ ಯಾವ್ದು ತಗೊಳ್ಬೇಕು. ನಿಮಗೆ ಬೇರೆ ರೀತಿಯಾದ BP ಇದ್ದಲ್ಲಿ ಅಥವಾ ಡಯಾಬಿಟಿಸ್ ಇದ್ದಲ್ಲಿ ಅದಕ್ಕೆ ಸಂಬಂಧಪಟ್ಟಿದ ಮಾತ್ರೆಗಳನ್ನ ನೀವು ಕೂಲಂಕುಷವಾಗಿ ಸಪ್ರೇಟಾಗಿ ಯಾವುದು ಕನ್ಫ್ಯೂಷನ್ ಇಲ್ದಲೆ ಆ ಮಾತ್ರೆಗಳನ್ನ ಸಪ್ರೇಟಾಗಿ ಲೇಬಲ್ ಮಾಡಿ ತಗೊಳ್ಳೋದ್ರಿಂದ ಮಾತ್ರೆಗಳು ಕಂಟಿನ್ಯೂಸ್ ಆಗಿ ತಗೊಳ್ಳೋದ್ರಲ್ಲಿ ಅನುಕೂಲ ಆಗುತ್ತೆ. ಈಗ ಲೂಪಸ್ ನೆಫ್ರೈಟಿಸ್ನಲ್ಲಿ ಏನಾಗುತ್ತೆ ಅಂದರೆ, ಸಾಕಷ್ಟು ದಿವಸ ನೀವು ಮಾತ್ರೆ ತಗೊಳ್ಳೋ ಅವಶ್ಯಕತೆ ಬರುತ್ತೆ. 2 ವರ್ಷ, 3 ವರ್ಷ ಅಥವಾ 5 ವರ್ಷ. ಆ ಕಾಯಿಲೆ ಹೇಗೆ ಕಂಟ್ರೋಲ್ ಬರುತ್ತೆ ಅದ್ರ ಮೇಲೆ ನಿಮ್ಮ ಮೆಡಿಕೇಶನ್ಸ್ನ ನಾವು ಡಾಕ್ಟರ್ಸ್ ಅದಕ್ಕೆ ಅಡ್ವೈಸ್ ಮಾಡ್ತಿರ್ತೇವೆ. ಸೊ ದಯವಿಟ್ಟು ಡಾಕ್ಟರ್ಸ್ ಏನು ಅಡ್ವೈಸ್ ಮಾಡಿರ್ತಾರೆ ಅದನ್ನ ಕರೆಕ್ಟಾಗಿ ನೋಡಿ ತಗೊಳ್ಳೋದನ್ನ ಮರಿಬೇಡಿ. ಯಾಕಂದ್ರೆ ಮಾತ್ರೆಗಳು ಜಾಸ್ತಿ ಆದ ಕೂಡಲೇ ಮರ್ತೋಗುವಂಥ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ಮರಿಬೇಡಿ. ಮಾತ್ರೆ ತಗೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ಹಾಗೆ ಇವೆಲ್ಲ ಮಾತ್ರೆ ತಗೊಂಡಾದ್ಮೇಲೆ ಅದರದ್ದೇ ಆದ ಕೆಲವು ಟೈಮ್ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಈಗ ನೀವು ಸ್ಟಿರಾಯ್ಡ್ಸ್ ಥೆರಪಿ ತಗೊಂಡಾಗ ಮುಖ ಬಾವು ಬರುವಂಥದ್ದು, ಮುಖದಲ್ಲಿ ಹೆಚ್ಚು ಫೇಶಿಯಲ್ ಹೇರ್ಸ್ ಬರುತ್ತೆ. ಲೇಡೀಸ್ನಲ್ಲಿ ಎಕ್ಸ್ಟ್ರಾ ಮೀಸೆ ಬರುವಂಥದ್ದು, ಗಡ್ಡ ಬರುವಂಥದ್ದು, ಈ ಥರ. ಆಮೇಲೆ ಮುಖ ಎಲ್ಲ ಬಾವು ಬರ್ತಾ ಇರುತ್ತೆ. ಸೊ ಇದು ಸ್ಟಿರಾಯ್ಡ್ಸ್ ಇಂದ ಕೆಲವು ಸೈಡ್ ಎಫೆಕ್ಟ್ಸ್ ಇಂದ ಆಗುತ್ತೆ. ಹಾಗಾಗಿ ಆದಷ್ಟು ಸ್ಟಿರಾಯ್ಡ್ ಟ್ಯಾಬ್ಲೆಟ್ನ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ತಿಂಡಿ ಮಾಡಿ 8:30-9 ಗಂಟೆ ಒಳಗಡೆ ತಗೊಳ್ಳೋದ್ರಿಂದ ಸ್ಟಿರಾಯ್ಡ್ ಇಂದು ಸೈಡ್ ಎಫೆಕ್ಟ್ಸ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಹೀಗೆ ಈ ಮಾತ್ರೆಗಳನ್ನ ತಗೊಳ್ಳೋದು ಡಾಕ್ಟರ್ ಸಲಹೆ ಮೇರೆಗೆ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೈಡ್ ಎಫೆಕ್ಟ್ಸ್ ಇದೆ ಅಂತೇಳಿ ನೀವೇ ಮಾತ್ರೆಗಳನ್ನ ಡೋಸೇಜ್ ಕಡಿಮೆ ಮಾಡ್ಕೊಳ್ಬಾರ್ದು. ಸೊ ಇನ್ನೊಂದು ಮುಖ್ಯವಾಗಿ ಏನಂದ್ರೆ, ಇಷ್ಟೆಲ್ಲ ಮಾತ್ರೆ ತಗೊಳ್ತಾ ಇರ್ತೀರಲ್ಲ, ಇದರಿಂದ ನಿಮ್ಮ ರೋಗ ನಿರೋಧಕದಲ್ಲಿ ಒಂದು ಇನ್ಫೆಕ್ಷನ್ ಲೆವೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಪರ್ಸನಲ್ ಹೈಜೀನ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಉದಾಹರಣೆಗೆ ಕಾದಾರಿದ ನೀರು ಕುಡಿಬೇಕು. ಹೊರಗಡೆ ಕ್ರೌಡೆಡ್ ಪ್ಲೇಸಸ್ಗೆ ಹೋದಾಗ ಒಂದು ಮಾಸ್ಕ್ ಯೂಸ್ ಮಾಡಬೇಕು. ಹೊರಗಡೆ ಆದಷ್ಟು ಅನ್ಹೈಜಿನಿಕ್ ಫುಡ್ ಏನಾದ್ರು ತಗೊಳ್ಳೋದಿದ್ರೆ ಒಳ್ಳೆ ರೀತಿಯ ಆಹಾರ ಅಥವಾ ಒಳ್ಳೆ ರೀತಿಯ ನೀರು, ಹಣ್ಣುಗಳು ತಗೊಳ್ಳೋದ್ರಿಂದ ನಿಮಗೆ ಬರುವಂತ ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ಸ್ ಅಂದ್ರೆ ಆ ಮೆಡಿಸಿನ್ಸ್ ತಗೊಳ್ಬೇಕಾದ್ರೆ ಆಗುವಂತ ಒಂದು ಇನ್ಫೆಕ್ಷನ್ಸ್ ಇಂದ ನೀವು ನಿಮ್ಮನ್ನ ಕಾಪಾಡ್ಕೊಳ್ಬೋದು. ಹಾಗೆ ಇನ್ನೊಂದು ನಾನು ಆಗ್ಲೇ ಹೇಳಿದಾಗೆ ಲೂಪಸ್ ಕಾಯಿಲೆ ಅನ್ನೋದು ಲೇಡೀಸ್ನಲ್ಲಿ ತುಂಬಾ ಕಾಮನ್ ಆಗಿ ನೋಡ್ತೀವಿ. ಅದು ಹದಿಹರೆಯದಲ್ಲಿ 15-30 ವರ್ಷ ವಯಸ್ಸಿನಲ್ಲಿ ಕೂಡ ಈ ಕಾಯಿಲೆ ಲೂಪಸ್ ಅನ್ನೋದನ್ನ ಬಹಳ ಕಾಮನ್ ಆಗಿ ನೋಡ್ತೀವಿ. ಬಹಳಷ್ಟು ಜನಕ್ಕೆ ಲೂಪಸ್ ಇದೆ ಅಂತ ಗೊತ್ತಾಗೋದು ಯಾವಾಗ ಅಂತಂದ್ರೆ, ಪದೇ ಅವರಿಗೆ ಅಬಾರ್ಷನ್ಸ್ ಆಗ್ತಾ ಇರುತ್ತೆ ಅಥವಾ ಮಕ್ಕಳಾಗಲ್ಲ ಅನ್ನೋದನ್ನ ಯಾಕೆ ಅಂತ ಚೆಕ್ ಮಾಡಿಸ್ಕೊಂಡಾಗ ಲೂಪಸ್ ಅನ್ನೋದೊಂದು ಗೊತ್ತಾಗುತ್ತೆ. ಸೊ ಈಗ ನೆಕ್ಸ್ಟ್ ಪ್ರಶ್ನೆ ಬರೋದೇನು ಅಂತಂದ್ರೆ, ಲೂಪಸ್ ಕಾಯಿಲೆ ಇರೋರಿಗೆ ಪ್ರೆಗ್ನೆನ್ಸಿ ಹೇಗೆ ಪ್ಲಾನ್ ಮಾಡೋದು ಅನ್ನೋದು.
ಸೊ ಕಾಯಿಲೆ ಇದ್ದಾಗ ಕನಿಷ್ಠ 2 ರಿಂದ 3 ವರ್ಷ ತಾವು ಕಾಂಟ್ರಸೆಪ್ಟಿವ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಯಾವುದೇ ಡಾಕ್ಟರ್ಸ್ನ ಸಲಹೆ ತಗೊಂಡು ಯಾವ ರೀತಿ ಕಾಂಟ್ರಸೆಪ್ಷನ್ ನಿಮಗೆ ಒಳ್ಳೇದು ಅಂಥೇಳಿ 2 ರಿಂದ 3 ವರ್ಷ ಆ ಪ್ರೆಗ್ನೆನ್ಸಿನ ನೀವು ಬೇಡ ಅಂತೇಳಿ ಪೋಸ್ಟ್ಪೋನ್ ಮಾಡಬೇಕು. ಒಂದು ರೀತಿ 2 ರಿಂದ 3 ವರ್ಷಗಳ ಮೆಡಿಸಿನ್ಸ್ ತಗೊಂಡ್ಮೇಲೆ ತಮ್ಮ ಕಾಯಿಲೆ, ಲೂಪಸ್ ಕಾಯಿಲೆ, ಆಂಟಿಬಾಡಿ ಲೆವೆಲ್ಸು, ಕಾಂಪ್ಲಿಮೆಂಟ್ ಲೆವೆಲ್ಸು ಎಲ್ಲ ನಾರ್ಮಲ್ ಇದೆ ಅಂದಮೇಲೆ ಡಾಕ್ಟರ್ ಸಲಹೆ ಮೇರೆಗೆ ತಮ್ಮ ಮೆಡಿಸಿನ್ನ ಚೇಂಜ್ ಮಾಡಿಕೊಂಡು ನಂತರ ನೀವು ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡಬೇಕಾಗ್ತದೆ. ಸೊ ಪ್ರೆಗ್ನೆನ್ಸಿ ಮಾಡ್ಬೋದು, ಆದರೆ ಡಾಕ್ಟರ್ಗೆ ಕರೆಕ್ಟಾಗಿ ಸಲಹೆ ತಗೊಂಡು ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಬೇಕಾಗ್ತದೆ. ಹಾಗೆ ಇದೆಲ್ಲ ಟ್ರೀಟ್ಮೆಂಟ್ ತಗೊಂಡು ಕೂಡ ಕೆಲವರಿಗೆ ಕಿಡ್ನಿ ಪ್ರಾಬ್ಲಮ್ಮು, ಲೂಪಸ್ ಆಗಲಿ, ಲೂಪಸ್ ನೆಫ್ರೈಟಿಸ್ ಆಗಲಿ ಜಾಸ್ತಿ ಆಗಿಬಿಡುತ್ತೆ. ಭಾಳಷ್ಟು ಜನಕ್ಕೆ ನಾವು ಡಯಾಲಿಸಿಸ್ ಕೂಡ ಮಾಡಿದ್ದುಂಟು. ಡಯಾಲಿಸಿಸ್ ಸ್ಟೇಜ್ ಬಂದವ್ರಿಗೂ ಕೂಡ ಮುಂದೆ ನಾವು ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು ಕೂಡ ನಾವು ಮುಂದೆ ಅವ್ರಿಗೆ ಮಾಡ್ಬೋದು. ಸೊ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಲೂಪಸ್ ಕಾಯಿಲೆ ಅನ್ನೋದು ಒಂದು ಸುದೀರ್ಘವಾಗಿ ಟ್ರೀಟ್ಮೆಂಟ್ ತಗೊಳ್ಳುವಂಥ ಒಂದು ಕಾಯಿಲೆ, ಅದು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಇರುತ್ತೆ ಇದಕ್ಕೆ. ಸೊ ಹಾಗಾಗಿ ಮಧ್ಯದಲ್ಲಿ ನೀವು ಡಿಸ್ಕಂಟಿನ್ಯೂ ಮಾಡೋದು ಉಚಿತ ಅಲ್ಲ. ಯಾವುದೇ ನೀವು ಮಾತ್ರೆಗಳ ಸೈಡ್ ಎಫೆಕ್ಟ್ಸ್ ಇದ್ರೆ ಡಾಕ್ಟರ್ನ ಕೇಳಿ ಸಲಹೆ ತಗೊಂಡು ತಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ಅದನ್ನ ನೀವು ಮಾತ್ರೆಗಳನ್ನ ಚೇಂಜಸ್ ಮಾಡ್ಕೊಳ್ಬೇಕು. ಸೊ ಈ ವಿಡಿಯೋನ ಪಂಚ್ಲೈನ್ ಏನು ಅಂತಂದ್ರೆ, ಲೂಪಸ್ ಇರುವವರು ಅಥವಾ ಲೂಪಸ್ ನೆಫ್ರೈಟಿಸ್ ಇರುವವರು ಹೆದರಿಕೆ ಬೇಡ. ಇವತ್ತಿನ ಒಂದು ನಮ್ಮ ಆಧುನಿಕ ಚಿಕಿತ್ಸೆಯಲ್ಲಿ ಒಳ್ಳೆಯ ಒಂದು ಮಾತ್ರೆಗಳಿದೆ, ತಮ್ಮ ಕಾಯಿಲೆನ ಗುಣ ಮಾಡಲಿಕ್ಕೆ ಹಾಗೂ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ. ವೀಕ್ಷಕರೇ, ಲೂಪಸ್ ಹಾಗೂ ಲೂಪಸ್ ನೆಫ್ರೈಟಿಸ್ ಬಗ್ಗೆ ಸಾಕಷ್ಟು ಅಂಶಗಳನ್ನ ನಾವು ತಿಳ್ಕೊಂಡ್ವಿ ಹಾಗೂ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಒಂದು ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಕ್ಲಾರಿಫಿಕೇಶನ್ ಬೇಕಿದ್ರೆ ಮೆಸೇಜ್ ಮಾಡಿ, ನಾನು ನಿಮಗೆ ಉತ್ತರಿಸ್ತೇನೆ. ಧನ್ಯವಾದಗಳು.